ನಿನಗಾಗಿ ಭಾಗ 222. ಅವನು ಅವಳ ಬಳಿ ಹೋದ, ಅವಳನ್ನು ಸಂಪೂರ್ಣವಾಗಿ ತನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅಂತ. ಆದರೆ ಅವಳು ಎಚ್ಚರವಾಗಿರಲಿಲ್ಲ. ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವನ ಜೊತೆ ಆ ರೀತಿ ಆಡುತ್ತಿದ್ದಳು. ಅವನು ಸಂಪೂರ್ಣವಾಗಿ ಅವಳ ಹತ್ತಿರ ಹೋದ, ಅವಳನ್ನು ತನ್ನವಳನ್ನಾಗಿಸಿಕೊಳ್ಳಬೇಕು ಅಂತ. ಅವಳ ದೇಹದ ಜೊತೆ ಆಟ ಆಡುತ್ತಿದ್ದ. ಅಷ್ಟರಲ್ಲಿ ಅವನಿಗೆ ತಾನು ತಪ್ಪು ಮಾಡುತ್ತಿದ್ದೇನೆ ಅನ್ನುವ ಪಾಪಪ್ರಜ್ಞೆ ಬಂತು. ಮಾನಸಿಕವಾಗಿ ದೈಹಿಕವಾಗಿ ನನ್ನವಳಾಗುತ್ತಾಳೆ, ಆದರೆ ಅವಳು ಮಲಗಿರಬೇಕಾದರೆ ಅವಳ ದೇಹವನ್ನು ದೋಚಿದರೆ ನಾನು ಕಳ್ಳ ಆಗುತ್ತೇನೆ. ನನಗೂ ಕೂಡ ಕೆಟ್ಟ ಕೆಲಸ ಮಾಡುವ ಹುಡುಗರಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇರುವುದಿಲ್ಲ. ಅವಳ ದೇಹ ಸಿಕ್ಕರೆ ಅದರಿಂದ ನನಗೆ ಕ್ಷಣಿಕ ತೃಪ್ತಿ ಸಿಗುತ್ತದೆ, ಆದರೆ ಅವಳ ಮನಸ್ಸು ಸಿಕ್ಕರೆ ಶಾಶ್ವತವಾದ ಖುಷಿ ಸಿಗುತ್ತದೆ ಅಂತ ತನ್ನ ಮನಸ್ಸಿಗೆ ತಾನೇ ಹೇಳಿಕೊಂಡ. ಅವಳಿಂದ ದೂರ ಸರಿದ. ಸ್ವಲ್ಪ ಹೊತ್ತು ಕಷ್ಟವಾಗುತ್ತಿತ್ತು ಅವಳಿಂದ ದೂರ ಹೋಗುವುದು. ಅವನು ಮೇಲೆ ಎದ್ದು ಹೋಗಬೇಕಾದಾಗ ಅವಳ ಬಟ್ಟೆ ಅವನ ಬಟ್ಟೆಗೆ ಅಂಟಿಕೊಂಡಿತ್ತು. ಈಗ ಇಬ್ಬರೂ ಕೂಡ ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸುವ ರೀತಿ ಇರಲಿಲ್ಲ. ಅವನಿಗೆ ಮಾನಸಿಕವಾಗಿ ಅವಳಿಗೂ ಕೂಡ ಮನಸ್ಸಿದ್ದರೆ ಈ ಪ್ರೀತಿಯಲ್ಲಿ ಮೋಕ್ಷ ಸಿಗಬೇಕು, ಅಂದರೆ ನಾನು ಅವಳಿಂದ ದೂರ ಹೋಗಬೇಕು ಅಂದುಕೊಂಡು ಅವನು ಮೊದಲು ಮನಸ್ಸಿಗೆ 1000 ಸಾರಿ ಸಮಾಧಾನ ಹೇಳಿದ. ತಾಳ್ಮೆ 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 ಅನ್ನುವ ಮಂತ್ರವನ್ನು ಹೇಳಿದ. ಅವಳು ಯಾವಾಗಲೂ ನನ್ನವಳು ಅಂತ ವಿಕ್ರಮ್ ಹೇಳುತ್ತಿರುವಂತೆ ಅವನಿಗೆ ಭಾಸವಾಯಿತು. ನೀನು ಅಷ್ಟೊಂದು ಚಿಂತಿಸಬೇಡ ಅಂತ ಜೋರಾಗಿ ನಗುತ್ತಿರುವ ರೀತಿ ಅವನಿಗೆ ಅನಿಸಿತು. ಆದರೂ ಕೂಡ ಅವನು ಸಮಾಧಾನದಿಂದ ಇದ್ದ. ಅವನು ಎದ್ದು ಹೋಗಬೇಕು ಆ ಹಾಸಿಗೆಯಿಂದ. ಅಷ್ಟರಲ್ಲಿ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಈ ಸಲ ಅವನಿಗೆ ಸುಮ್ಮನೆ ಇರಲು ಸಾಧ್ಯವೇ ಆಗಲಿಲ್ಲ. ವಿಕ್ರಮ್ ತನ್ನನ್ನು ಅಪಹಾಸ್ಯ ಮಾಡುತ್ತಿದ್ದಾನೆ ಅಂತ ಅನಿಸಿತು. ಆ ಸಂದರ್ಭದಲ್ಲಿ ಅವಳು ಇವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದು ಇವನ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಮಾಡಿದಂತೆ ಆಯಿತು. ಇವನು ಕೂಡ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವನ ಕೈಯಲ್ಲಿ ಇನ್ನೂ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅರೆ ಕ್ಷಣದಲ್ಲಿ ಅವಳನ್ನು ಬೆತ್ತಲಾಗಿಸಿದ. ಅವಳು ಹಾಕಿದ್ದ ಬಟ್ಟೆಗಳನ್ನು ತೆಗೆಯುವುದು ಅವನಿಗೆ ತುಂಬ ಕಷ್ಟವಾಗುತ್ತಿತ್ತು. ಅವಳು ಉದ್ದನೆಯ ಸ್ಕರ್ಟ್, ಅದಕ್ಕೆ ಹೊಂದುವ ಪ್ಯಾಂಟನ್ನು ಹಾಕಿದ್ದಳು. ಅವನು ತುಂಬ ಕಷ್ಟಪಟ್ಟು ಅದನ್ನು ತೆಗೆದ. ಪ್ಯಾಂಟನ್ನು ತೆಗೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅವಳಿಗೆ ಎಚ್ಚರವಾಯಿತು. ಏನಾಯಿತು ಅಂತ ತಿಳಿಯುವುದರ ಒಳಗೆ ಅವಳು ಬೆತ್ತಲಾಗಿದ್ದಳು. ಅವಳು ತನ್ನ ಬೆತ್ತಲಾದ ದೇಹವನ್ನು ತನ್ನ ಕೈಗಳಿಂದ ಮುಚ್ಚಿಕೊಂಡಳು. ಅವಳು ತನ್ನ ಎದೆಗಳನ್ನು ಸಂಪೂರ್ಣವಾಗಿ ಕವರ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ಆದರೆ ಇವನು ಅವಳ ಕೈಗಳನ್ನು ಬಲವಂತವಾಗಿ ತೆಗೆಯುತ್ತಿದ್ದಾನೆ. ಕಾಮ ಇವನ ತಲೆಗೆ ಎಕ್ಕಿದೆ ಎಂದು ಅವಳನ್ನು ಸಂಪೂರ್ಣವಾಗಿ ತಿಂದು ತೆಗೆಯುತ್ತಾನೆ. ಅದರಲ್ಲಿ 2 ಮಾತಿಲ್ಲ. ಅವಳು ಇನ್ನೂ ಕೂಡ ತನ್ನ ಎದೆಗಳನ್ನು ಮುಚ್ಚಿಕೊಳ್ಳುತ್ತಿದ್ದಾಳೆ. ಇವನು ತನ್ನ ಬಟ್ಟೆಯನ್ನು ಕೂಡ ತೆಗೆದ. ಅವನು ಕೂಡ ಬೆತ್ತಲಾದ. ಇಬ್ಬರು ಕೂಡ ಬೆತ್ತಲಾಗಿದ್ದಾರೆ. ಅವನು ಅವಳ ಹತ್ತಿರ ಬಂದಂತೆ ಅವಳು ದೂರ ಹೋಗುತ್ತಿದ್ದಳು. ಪುನಃ ಅವಳನ್ನು ತನ್ನ ಹತ್ತಿರ ಸೆಳೆದುಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡ. ಅಷ್ಟೇ, ಇಬ್ಬರ ದೇಹದಲ್ಲಿ ಇದ್ದ ಬಿಸಿಯ ಶಾಖಕ್ಕೆ ಇಬ್ಬರು ಪರಸ್ಪರ ಕರಗಿ ಹೋದರು. ಅವಳಿಗೆ ಒಂದು ಹೊಸದಾದ ಸುಖ ಸಿಕ್ಕಂತಾಯಿತು. ಈ ಸಂದರ್ಭದಲ್ಲಿ ವಿಕ್ರಮ್ ಅವಳ ತಲೆಯಿಂದ ಸಂಪೂರ್ಣವಾಗಿ ಹೊರಟು ಹೋಗಿದ್ದ. ಅವನು ಅವಳ ದೇಹದ ಎಲ್ಲ ಭಾಗಗಳಿಗೆ ಮುತ್ತು ಕೊಡಲು ಆರಂಭಿಸಿದ. ಅವಳ ಹಣೆಯಿಂದ ಕಾಲಿನ ಬೆರಳಿನವರೆಗೂ ಕೂಡ. ಅವಳ ಎದೆಗಳು, ಸೊಂಟ, ಹೊಟ್ಟೆ, ಕತ್ತು, ತೊಡೆ ಎಲ್ಲ ಕಡೆ ನಿರಂತರವಾಗಿ ಮುತ್ತನ್ನು ಕೊಡಲು ಆರಂಭಿಸಿದ. ಈ ಸಂದರ್ಭದಲ್ಲಿ ಅವಳು ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದಳು. ಆದರೆ ಆ ಸುಖದಿಂದ ವಂಚಿತವಾಗಲು ಸಾಧ್ಯವಿಲ್ಲ.
ಅವನು ಎಷ್ಟು ಪ್ರೀತಿಯಿಂದ ಎಷ್ಟು ಡೆಲಿಕೇಟ್ ಆಗಿ ಅವಳನ್ನು ಹ್ಯಾಂಡಲ್ ಮಾಡುತ್ತಿದ್ದ ಅಂದರೆ ಅವಳು ಬಯಸಿ ಕೂಡ ಅವನಿಂದ ದೂರವಾಗಲು ಸಾಧ್ಯವಿಲ್ಲ. ಅವನು ಯಾವಾಗಲೂ ಇವಳನ್ನು ಯಾರಾದರೂ ತನ್ನನ್ನು ಅಷ್ಟೊಂದು ಪ್ರೀತಿ ಮಾಡಿದರೆ ಯಾರೂ ಕೂಡ ಸುಮ್ಮನಿರಲು ಸಾಧ್ಯವಿಲ್ಲ. ಅಂತಹುದರಲ್ಲಿ ಚಿಕ್ಕಂದಿನಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ಮನುಷ್ಯ ತನ್ನ ಗಂಡನಾಗಿ ಬಂದಿದ್ದಾನೆ. ಅವನು ದೈಹಿಕವಾಗಿ ನನ್ನನ್ನು ಇಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡುತ್ತಿದ್ದಾನೆ ಅನ್ನೋದನ್ನು ನೆನೆಸಿಕೊಂಡು ಅವಳಿಗೆ ಒಂದು ರೀತಿ ಪ್ರೌಡ್ ಫೀಲ್ ಆಗುತ್ತಿತ್ತು. ಒಮ್ಮೆ ವಿಕ್ರಮ್ ಅವಳ ಹೀಗೋ ಅಂತ ಅನಿಸುತ್ತದೆ. ಏಕೆಂದರೆ ಅವಳ ಕಾಲೇಜಿನಲ್ಲಿ ತುಂಬ ಜನರು ಅವಳನ್ನು ಟೀಸ್ ಮಾಡಿದರು, ವಿಕ್ರಮ್ ನಿನಗೆ ಸಿಗುವುದಿಲ್ಲ ಅಂತ. ಅದಕ್ಕಾಗಿ ಅವಳು ಬಲವಂತವಾಗಿ ವಿಕ್ರಮ್ನನ್ನು ತನ್ನವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳೇನೋ. ನಿಜವಾದ ಪ್ರೀತಿ ಇಲ್ಲವೇನೋ ಅವನ ಮೇಲೆ ಅಂತ ಅನಿಸುತ್ತದೆ. ಪ್ರಜ್ವಲ್ನ ಆವೇಶ, ಉದ್ವೇಗ ಅವಳ ದೇಹವನ್ನು ಅನುಭವಿಸುವುದರ ಮೇಲೆ ತುಂಬ ಜಾಸ್ತಿ ಆಗುತ್ತಾ ಹೋಗುತ್ತಿದೆ. ಕ್ಷಣದಿಂದ ಕ್ಷಣಕ್ಕೆ ಅವನು ತನ್ನ ಪ್ರೀತಿಯಿಂದ ಅವಳನ್ನು ಬಂದಿಯಾಗಿಸುತ್ತಿದ್ದಾನೆ. ಇದರಿಂದ ಅವಳು ಪ್ರತಿ ಕ್ಷಣ ಅವನ ಪ್ರೀತಿಗೆ ಸೋಲುತ್ತಾ ಹೋಗುತ್ತಿದ್ದಾಳೆ. ಅವಳು ಎಷ್ಟು ನನ್ನನ್ನು ಪ್ರೀತಿಸುತ್ತಾಳೆ ಅದಕ್ಕಿಂತ 10 ಪಟ್ಟು ಅವನು ಅವಳನ್ನು ಪ್ರೀತಿಸುತ್ತಾನೆ. ಒಮ್ಮೊಮ್ಮೆ ಅವಳಿಗೆ ಈ ರೀತಿಯ ಸಂದರ್ಭದಲ್ಲಿ ಪ್ರೀತಿ ನಾನು ಮಾಡುತ್ತಿದ್ದೇನೇನೋ ನನಗೆ ತಿಳಿಯುತ್ತಿಲ್ಲ ಅಂತ ಒಂದು ಮನಸ್ಸು ಹೇಳಿದರೆ, ಇನ್ನೊಂದು ಮನಸ್ಸು ವಿಷಯ ಏನಿದ್ದರೂ ನೀನು ಪ್ರಜ್ವಲನ್ನು ಪ್ರೀತಿ ಮಾಡಿಬಿಡು, ಅವರು ನಿನ್ನನ್ನು ರಾಜಕುಮಾರಿ ರೀತಿ ನೋಡಿಕೊಳ್ಳುತ್ತಾನೆ. ಏಕೆಂದರೆ ವಿಕ್ರಮ್ ಬದುಕಿನಲ್ಲಿ ಇನ್ನೊಂದು ಹುಡುಗಿ ಬಂದಾಯಿತು, ಅವನು ಎಂದೂ ಕೂಡ ರಾಣಿಯ ರೀತಿ ನಿನಗೆ ಟ್ರೀಟನ್ನು ಕೊಡುವುದಿಲ್ಲ ಅಂತ ಅವಳ ಮನಸ್ಸು ಪದೇ ಪದೇ ಹೇಳುತ್ತಿದೆ. ಅವಳ ಗೆಳತಿಯರು, ಅವಳ ಅಮ್ಮ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿ ನೀಡುತ್ತಿತ್ತು. ಏಕೆಂದರೆ ಪ್ರಜ್ವಲ್ ತುಂಬ ಒಳ್ಳೆಯವನು, ಡಾಕ್ಟರ್ ಕೂಡ. ಅವನ ಜೊತೆ ಬದುಕನ್ನು ಕಟ್ಟಿಕೋ. ನೀನು ಇಷ್ಟಪಟ್ಟಿರುವ ಹುಡುಗರನ್ನು ಬಿಟ್ಟು ಬಿಡು. ಅವನಿಗೆ ಈಗಾಗಲೇ ಮದುವೆ ಆಗಿದೆ. ನೀನು ಅವನ ಬದುಕಿನಲ್ಲಿ 2ನೇ ಹೆಂಡತಿ ಆಗಬೇಡ ಅಂತ ಸಮಾಧಾನ ಮಾಡುತ್ತಿದ್ದರು. ಆ ಮಾತುಗಳೆಲ್ಲ ಪೂರಕವಾಗಿ ಅವಳು ಇಂದು ಅವನ ಎದುರಿಗೆ ಸಂಪೂರ್ಣವಾಗಿ ಸೋಲುವಂತೆ ಆಗಿದೆ. ಪ್ರತಿ ಕ್ಷಣ ಅವನ ಹಿಡಿತ ಅವಳ ದೇಹದ ಮೇಲೆ ಜಾಸ್ತಿಯಾದಂತೆ ಅವಳು ತನ್ನನ್ನು ತಾನು ಸಡಿಲ ಮಾಡಿಕೊಳ್ಳುತ್ತಿದ್ದಾಳೆ. ತನ್ನನ್ನು ಅವನು ಏನು ಮಾಡಿಕೊಂಡರೂ ಪರವಾಗಿಲ್ಲ ಅಂತ ಒಂದು ಕ್ಷಣದಲ್ಲಿ ಅವರಿಬ್ಬರು ಆ ಸುಖದ ಉತ್ತುಂಗಕ್ಕೆ ಏರಿದರು. ಅಷ್ಟು ಅವನು ಅವಳನ್ನು ಪ್ರೀತಿ ಮಾಡುತ್ತಿದ್ದಾನೆ. ಈ ಕ್ಷಣದಲ್ಲಿ ಇವಳು ಇದನ್ನೆಲ್ಲ ಖುಷಿಯಾಗಿ ಸ್ವೀಕರಿಸಬೇಕು ಅಂತ ಅಂದುಕೊಂಡಳು. ಒಮ್ಮೆ ಅನಿಸುತ್ತದೆ, ಮನಸ್ಸು ಮಾತ್ರ ಕೊಟ್ಟರೆ ದೇಹವೂ ಸಿಗುತ್ತದೆ ಅಂತ. ಆದರೆ ಇವಳ ವಿಷಯದಲ್ಲಿ ದೇಹದಿಂದ ಮನಸ್ಸು ಸಿಗುತ್ತಿದೆಯೇನೋ ಅವನಿಗೆ. ಇಲ್ಲವಾದರೆ ಮೊದಲೇ ಮನಸ್ಸು ಇವನ ಕಡೆ ವಾಲುತ್ತದೆ. ಅವಳಿಗೆ ಅದು ಸರಿಯಾಗಿ ಅರ್ಥವಾಗಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಈಗ ಅವಳು ಅವನ ಕಡೆ ವಾಲುತ್ತಿದ್ದಾಳೆ. ಇಬ್ಬರು ಸಂಪೂರ್ಣವಾಗಿ ಒಂದಾದರು. ಆ ಕ್ಷಣ ಮಧುರವಾಗಿತ್ತು. ಒಂದು ಅದ್ಭುತವಾದ ಸಮಯವಾಗಿತ್ತು. ಪವಿತ್ರ ಸಂಪೂರ್ಣವಾಗಿ ಪ್ರಜ್ವಲ್ ಕಡೆ ಹೋದಳು. ಪ್ರಜ್ವಲ್ ಸಂಪೂರ್ಣವಾಗಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಂಡ. ಅವಳ ಸೊಕ್ಕನ್ನು ಮುರಿದ. ಪ್ರಜ್ವಲ್ ಏನೇ ಹೇಳಿದರೂ ಏನೇ ಮಾಡಿದರೂ ಅವಳನ್ನು ಮಾತ್ರ ತುಂಬ ಪ್ರೀತಿ ಮಾಡುತ್ತಾನೆ, ಅದರಲ್ಲಿ 2 ಮಾತಿಲ್ಲ. ಆ ಕ್ಷಣ ಇಬ್ಬರಿಗೂ ಮಧುರವಾಗಿತ್ತು. ಇಬ್ಬರೂ ಕೂಡ ತಮ್ಮ ತಮ್ಮ ಅಹಂಕಾರಗಳನ್ನು ಬಿಟ್ಟು ಒಬ್ಬರಲ್ಲಿ ಇನ್ನೊಬ್ಬರು ಬಚ್ಚಿಕೊಂಡರು. ತುಂಬ ಸಮಯ ಇಬ್ಬರು ಪರಸ್ಪರ ಈ ಅದ್ಭುತ ಕ್ಷಣದ ನಂತರ ತಬ್ಬಿಕೊಂಡು ಮಲಗಿದ್ದರು. ಅವನಿಗೆ ಅವಳನ್ನು ಬಿಟ್ಟು ಹೋಗಬೇಕು ಅಂತ ಆಗಲಿ ಅಥವಾ ಅವಳಿಗೆ ಅವನನ್ನು ಬಿಟ್ಟು ಹೋಗಬೇಕು ಅಂತ ಅನಿಸುತ್ತಿರಲಿಲ್ಲ. ಇನ್ನೂ ಹತ್ತಿರ ನಾವಿಬ್ಬರು ಒಂದಾಗಬೇಕು. ಅವನಿಗಂತೂ ಅವಳ ಹತ್ತಿರ ಎಷ್ಟು ಹತ್ತಿರ ಬಂದರೂ ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲಿ ಅವಳು ತನ್ನಿಂದ ಕಳೆದು ಹೋಗುತ್ತಾಳೆ ಅನ್ನುವ ಭಯವಿರುವುದರಿಂದ ಪ್ರಜ್ವಲ್ ತುಂಬ ಯೋಚನೆ ಮಾಡುತ್ತಿದ್ದ. ಇತ್ತ ಪವಿತ್ರಳ ಅಪ್ಪ ಅಮ್ಮ ಇಂದು ಮನೆಗೆ ಬಂದಿಲ್ಲ.
ಅವರ ಸಂಬಂಧಿಕರ ಮನೆಗೆ ಹೊರಟು ಹೋಗಿದ್ದರು. ರಾತ್ರಿ ಆದರೂ ಕೂಡ ಬರುವ ಮನಸ್ಸು ಮಾಡಿಲ್ಲ. ಅವರ ಸಂಬಂಧಿಕರು ಅಲ್ಲಿ ತುಂಬ ಬಲವಂತ ಮಾಡಿದ್ದರು. ಅಲ್ಲೇ ಉಳಿದು ಬಿಟ್ಟರು. ಅವರ ಅಪ್ಪ ಆರಾಮವಾಗಿ ಇದ್ದರೆ ಅಮ್ಮ ಸ್ವಲ್ಪ ಚಿಂತೆ ಕಾಡುತ್ತಿತ್ತು. ಮಗಳು ಪ್ರಜ್ವಲ್ಗೆ ಏನು ಕಷ್ಟ ಕೊಟ್ಟಿರುತ್ತಾಳೋ ಅಂತ. ಆಗ ಅವರ ಅಪ್ಪ, ನನ್ನ ಮಗಳು ತುಂಬ ಒಳ್ಳೆಯವಳು, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳು ಕೂಡ ಅವನನ್ನು ಒಪ್ಪಿಕೊಂಡಿರುತ್ತಾಳೆ. ಅವನು ಅವಳನ್ನು ತುಂಬ ಪ್ರೀತಿ ಮಾಡುತ್ತಾನೆ. ಈ ಪ್ರೀತಿಗೆ ಸೋಲುತ್ತಿರುತ್ತಾಳೆ. ನೀನು ನನ್ನ ಪ್ರೀತಿಗೆ ಸೋತಂತೆ. ಈಗ ನಿಜವಾಗಲೂ ಅವರ ಅಮ್ಮ ವಿಚಿತ್ರವಾಗಿ ಅವರ ಅಪ್ಪನನ್ನು ನೋಡಿದರು. ಏಕೆಂದರೆ ಇವರಿಬ್ಬರದು ಲವ್ ಮ್ಯಾರೇಜ್. ಮನೆಯಲ್ಲಿ ಒಪ್ಪಿಲ್ಲ. ಪವಿತ್ರಳ ಅಮ್ಮ ತುಂಬ ಶ್ರೀಮಂತರಾಗಿದ್ದರು. ಆ ಸಮಯಕ್ಕೆ ಅವರ ಅಪ್ಪ ಸಾಮಾನ್ಯ ಮಧ್ಯಮ ವರ್ಗದ ಅಪ್ಪನ ಮಗ. ಇವರ ಮನೆಯಲ್ಲಿ ತುಂಬ ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನುವ ಉದ್ದೇಶವಿಟ್ಟುಕೊಂಡಿತ್ತು. ಆದರೆ ರಾತ್ರಿ ಇವರಿಬ್ಬರು ಮನೆಯನ್ನು ಬಿಟ್ಟು ಹೋಗಿದ್ದರು. ಇಬ್ಬರು ಖುಷಿಯಾಗಿ ಇದ್ದರೂ ಕೂಡ ಪವಿತ್ರಳ ಅಪ್ಪನ ಮನೆಯವರು ಅವಳ ಅಮ್ಮನನ್ನು ನೆಮ್ಮದಿಯಾಗಿ ಇರಲು ಬಿಡುತ್ತಿರಲಿಲ್ಲ. ತುಂಬ ಕಷ್ಟ ಕೊಡುತ್ತಿದ್ದರು. ನಂತರ ಪವಿತ್ರ ಹುಟ್ಟಿದ ಮೇಲೆ ಈ ವಿಷಯವನ್ನು ತಿಳಿದು ಪವಿತ್ರಳ ಅಪ್ಪನೇ ಸಪ್ರೇಟ್ ಮನೆಗೆ ಬಂದರು. ಇವಳ ಮುದ್ದಾದ ಮುಖವನ್ನು ನೋಡಿದ ಪವಿತ್ರಳ ಅಮ್ಮ ಪವಿತ್ರಳ ಅಪ್ಪ ಅಮ್ಮನನ್ನು ಕ್ಷಮಿಸಿದರು. ಅಲ್ಲಿಯವರೆಗೂ ಅವರು ಕಷ್ಟಪಟ್ಟ ಜೀವನದ ಯಾತನೆ ಒಂದೇ ಒಂದು ಕ್ಷಣದಲ್ಲಿ ಕಣ್ಣ ಮುಂದೆ ಬಂದು ಹೋದಂತೆ ಆಯಿತು. ತುಂಬ ವಿಚಿತ್ರವಾಗಿ ತನ್ನ ಗಂಡನನ್ನು ನೋಡಿ ಹೊರಟು ಹೋದರು. ಇತ್ತ ಪವಿತ್ರಳ ಅಪ್ಪನಿಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ವಿಕ್ರಮ್ ತನ್ನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಅವಳನ್ನು ಬೀಳಿಸಿಕೊಳ್ಳುತ್ತಾನೆ. ಅವಳಿಗೆ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಡುತ್ತಾನೆ. ಆ ನೆಮ್ಮದಿ ಇತ್ತು ಅಷ್ಟೇ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.